press the bell icon on the YouTube app and never miss another update. Hello students, let's continue our discussion in the lesson algebra. In previous class we discussed about some equations, right? So expressions we already discussed. Let us discuss what is an equation. So ಈಕ್ವೇಷನ್ ಅಂದರೆ ಏನು ಅಂದರೆ, ಸೊ ಈಕ್ವೇಷನ್ ಅಂತ ಹೇಳಿದ್ರೆ ಯಾವಾಗಲೂ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ನ ಈಕ್ವಲ್ ಅಂತ ರೆಪ್ರೆಸೆಂಟ್ ಮಾಡೋದನ್ನ ನಾವೇನು ಹೇಳ್ತೀವಿ, ಈಕ್ವೇಷನ್ ಅಂತ ಹೇಳ್ತೀವಿ. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸಿ x plus 20 is equals to 70. ಸೊ ದಿಸ್ ಇಸ್ ಅನ್ ಈಕ್ವೇಷನ್. ಸೊ ಈಕ್ವೇಷನ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈಕ್ವೇಷನ್ ಅಂತ ಹೇಳಬೇಕು ಅಂದರೆ ಮೊದಲು ಲೆಫ್ಟ್ ಈ ಸೈಡ್ ಇರೋದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ತೀವಿ, ಎಲ್ ಎಚ್ ಎಸ್ ಅಂತ ಹೇಳ್ತೀವಿ. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್, ಎಲ್ ಅಂದರೆ ಲೆಫ್ಟ್, ಎಚ್ ಅಂದರೆ ಹ್ಯಾಂಡ್, ಎಸ್ ಅಂದರೆ ಸೈಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಯಾವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಈಕ್ವೇಷನ್ ಅಂತ ಹೇಳ್ತೀವಿ. ಕೆಲವೊಂದು ನ್ಯೂಮರಿಕಲ್ ಈಕ್ವೇಷನ್ಸ್ ಇರುತ್ತೆ. ಸೊ ನ್ಯೂಮರಿಕಲ್ ಈಕ್ವೇಷನ್ ಅಂದರೆ ದಿಸ್ ಇಸ್ ಅ ನ್ಯೂಮರಿಕಲ್ ಈಕ್ವೇಷನ್. ಇಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ. ಸಿ ಎರಡು ನಂಬರ್ಸ್ ಇದೆ, 1, 8, 3, 24 ಬರೀ ನಂಬರ್ಸ್ ಇದ್ದರೆ ನಾವೇನು ಹೇಳ್ತೀವಿ, ಅದನ್ನ ನ್ಯೂಮರಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ವೇರಿಯೇಬಲ್ ಆಲ್ಫಾಬೆಟ್ಸ್ ಇದ್ದರೆ ಅದನ್ನ ಈಕ್ವೇಷನ್ ವಿತ್ ವೇರಿಯೇಬಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಈಕ್ವೇಷನ್ with variable x, and this is numerical equation. Why? Because it has only numbers. So this is a numerical equation. So this is about equation. Equation ne modlu equal symbol irbeku, greater lesser symbol idre that will not represent the equation. Equation the first condition, it should have equal symbol. And ಅದರಲ್ಲಿ ಎರಡು ಥರ ಇದೆ, ಒಂದು ನ್ಯೂಮರಿಕಲ್ ಈಕ್ವೇಷನ್, ಇನ್ನೊಂದು ಈಕ್ವೇಷನ್ ವಿತ್ ವೇರಿಯೇಬಲ್, isn't it? So this is just introduction of equation. Let's solve the exercise now, that is exercise 11.1. 11.5. First question, state which of the following are equations with a variable, give reason for your answer, identify the variable from the equation with variable. ಅಂದರೆ state which of the following are equations ಕೊಟ್ಟಿರೋದ್ರಲ್ಲಿ ಯಾವುದು ಈಕ್ವೇಷನ್ಸ್ ಅಂತ ಕೇಳ್ತಾ ಇದ್ದಾರೆ, ಆರ್ ಈಕ್ವೇಷನ್ಸ್ ಬ್ರ್ಯಾಕೆಟಲ್ಲಿ ಹೇಳ್ತಿದ್ದಾರೆ. ಬರೀ ಈಕ್ವೇಷನ್ಸ್ ಅಲ್ಲ, ವಿತ್ ಅ ವೇರಿಯಬಲ್. ಯಾವುದು ಈಕ್ವೇಷನ್ಸ್ ವಿತ್ ವೇರಿಯಬಲ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್, ಐಡೆಂಟಿಫೈ ದ ವೇರಿಯಬಲ್. ಯಾವುದು ವೇರಿಯಬಲ್ ಅಂತ ಕೂಡ ಬರಿತಾ ಹೋಗಬೇಕು. ಫಸ್ಟು ಈಕ್ವೇಷನ್ ಹೌದೋ ಅಲ್ಲ ಅಂತ ಐಡೆಂಟಿಫೈ ಮಾಡಬೇಕು. ಈಕ್ವೇಷನ್ ಆಗಿದ್ದರೆ ಅದರಲ್ಲಿ ವೇರಿಯಬಲ್ ಯಾವುದು ಅಂತ ಬರಿಬೇಕು. ಸೊ 17 ಇಸ್ ಈಕ್ವಲ್ಸ್ ಟು x ಪ್ಲಸ್ 7 ಈಕ್ವಲ್ ಟು ಸಿಂಬಲ್ ಇದೆ ಅಲ್ವಾ, ಆ್ಯಂಡ್ ವೇರಿಯಬಲ್ ಕೂಡ ಇದೆ. ಏನು ಹೇಳ್ತೀರಿ? ಇಟ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ವೇರಿಯಬಲ್. ವೇರಿಯಬಲ್ ಅಂದರೆ ಲೆಟರ್ಸ್ ಇರುತ್ತೆ, ಅದನ್ನ ನಾವೇನಂತ ಹೇಳ್ತೀವಿ, ವೇರಿಯಬಲ್ ಅಂತ ಹೇಳ್ತೀವಿ. ಇಲ್ಲಿರೋ ವೇರಿಯಬಲ್ ಯಾವುದು? ಎಕ್ಸ್. ಸೊ ಈಕ್ವೇಷನ್ ವಿತ್ ವೇರಿಯಬಲ್ ಎಕ್ಸ್ ಆ್ಯಂಡ್ ಬಿ ಟಿ ಮೈನಸ್ 7 ಗ್ರೇಟರ್ ದ್ಯಾನ್ 5. ಸಿ ಇಲ್ಲಿ ಗ್ರೇಟರ್ ಸಿಂಬಲ್ ಇದೆ. ಗ್ರೇಟರ್ ಸಿಂಬಲ್ ಇದ್ದಾಗ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಎನ್ ಈಕ್ವೇಷನ್. ವೇರಿಯಬಲ್ ಇರ್ಬೋದು, ಅದು ಈಕ್ವೇಷನ್ನೇ ಅಲ್ಲದೆ ಇರುವಾಗ ನಾವು ಅದರಲ್ಲಿ ಯಾವುದು ವೇರಿಯಬಲ್ ಅಂತ ಡಿಸ್ಕಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್. ಸೊ ಈಕ್ವೇಷನ್ನ ನಾನು ಶಾರ್ಟಾಗಿ EQN ಅಂತ ಬರಿತೀನಿ, ಈಕ್ವೇಷನ್. ಆ್ಯಂಡ್ ಸಿ 4/2 is equals to 2. ಸೊ 4ನ ನಾವು 2 ಇಂದ ಡಿವೈಡ್ ಮಾಡಿದರೆ ಆನ್ಸರ್ 2ನೇ ಇದೆ. ಹೌದಾ? 4ನ 2 ಇಂದ ಡಿವೈಡ್ ಮಾಡಿರಿ, 2 2s 4. LHS is equals to RHS ಬರುತ್ತೆ. ಸೊ ಇದನ್ನ ಏನು ಹೇಳ್ಬೋದು ನಾವು? ನ್ಯೂಮರಿಕಲ್ ಈಕ್ವೇಷನ್.
ಸೊ ಈಕ್ವೇಷನ್ನೇ, ಬಟ್ ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ, ಬರೀ ನಂಬರ್ಸ್ ಮಾತ್ರ ಇದೆ. ಸೊ ಏನು ಹೇಳ್ತೀವಿ? ನ್ಯೂಮರಿಕಲ್ ಈಕ್ವೇಷನ್. ನೆಕ್ಸ್ಟ್ 7 into 3 minus 19 is equals to 8. ಸೊ ಇಲ್ಲೂ ಅಷ್ಟೇ ನಾವು ಏನು ಹೇಳ್ಬೋದು ಅಂದರೆ ಇಲ್ಲಿ ಯಾವುದೇ ನಂಬರ್ಸ್ ಇಲ್ಲ ನಮಗೆ, ಸಾರಿ ಯಾವುದೇ ವೇರಿಯೇಬಲ್ಸ್ ಇಲ್ಲ, ಬರೀ ನಂಬರ್ಸ್ ಅಷ್ಟೇ ಇದೆ. ನಂಬರ್ಸ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ಫಸ್ಟ್ ನಾವು ಎಲ್ಲ ಈಕ್ವಲ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಆದಮೇಲೆ ಸೊ ಏನಂತ ಬರೀಬೋದು, ಈಗ ಇದು ಫಸ್ಟು ಯಾವುದೇ ವೇರಿಯೇಬಲ್ ಇಲ್ಲ, ನ್ಯೂಮರಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಬಟ್ ನೋಡಿರಿ, ನ್ಯೂಮರಿಕಲ್ ಈಕ್ವೇಷನ್ ಅಂತ ಹೇಳ್ಬೋದು, ಇಲ್ಲಿ ಕಂಡೀಷನ್ ಚೆಕ್ ಮಾಡಿರಿ. 7 3s 21, 21ನಲ್ಲಿ -19, 21ನಲ್ಲಿ -19ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ 2 ಬರುತ್ತೆ, ಹೌದಲ್ವಾ? 2 ಬರುತ್ತೆ. ಅವ್ರು ಏನಂತ ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಈಕ್ವೇಷನಲ್ಲಿ ಮೇನ್ ಕಂಡೀಷನ್ ಏನಿದೆ? ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇದ್ದರೆ ಮಾತ್ರ ನಾವು ಈಕ್ವೇಷನ್ ಅಂತ ಹೇಳ್ತೀವಿ. ಇಲ್ಲೂ ನ್ಯೂಮರಿಕಲ್ ಈಕ್ವೇಷನ್ನೇ, ಬಟ್ ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ಗೆ ಈಕ್ವಲ್ ಆಗ್ತಿದೆ. ಬಟ್ ಇಲ್ಲಿ ನ್ಯೂಮರಿಕಲ್ ಇದೆ, ಬಟ್ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇದೆ. ಸೊ ಏನು ಹೇಳ್ತೀವಿ ಇದನ್ನ ನಾವು? ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್. ಈಕ್ವೇಷನ್ ಅಂತ ಬರೆಯೋಕ್ಕೂ ಮುಂಚೆ ವೇರಿಯೇಬಲ್ಸ್ ಇದ್ದರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನ್ಯೂಮರಿಕಲ್ಸ್ ಇದ್ದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇದೇನಾ ಅಂತ ಚೆಕ್ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್. ನೆಕ್ಸ್ಟ್ ಈ 5 into 4 minus 8 is equals to 2x. ಸೊ ಇಲ್ಲಿ ನೋಡಿರಿ, 5 into 4 minus 8 is equals to 2x. ಇಲ್ಲಿ ವೇರಿಯೇಬಲ್ ಇದೆ, ಸೊ ಈಕ್ವಲ್ಸ್ ಟು ಸಿಂಬಲ್ ಪ್ರೆಸೆಂಟ್ ಇದೆ. ಏನು ಹೇಳ್ಬೋದು? ಇಟ್ ಈಸ್ ಆ್ಯನ್ ಈಕ್ವೇಷನ್. ಈಕ್ವೇಷನ್ ವಿತ್ ವೇರಿಯೇಬಲ್ ಯಾವುದಿದೆ ನೋಡ್ಕೋಬೇಕು. ವಿತ್ ವೇರಿಯೇಬಲ್ x. ವೇರಿಯೇಬಲ್ x. ನೆಕ್ಸ್ಟ್ ಯಾವುದು? ಎಫ್ 2 x minus 2 is equals to 0. F x minus 2 is equals to 0 is equals to present ಇದೆ and variable ಕೂಡ present ಇದೆ. ಏನು ಹೇಳ್ತೀರಿ? Equation with variable x. Next G 2m less than 11. So less than symbol ಇದೆ. ಏನು ಹೇಳ್ತೀರಿ? It is not an equation. So it is not an equation ಅಂತ ಹೇಳ್ಬೋದು. Next H 2n plus 1 2n plus 1 is equals to 11. ಇಲ್ಲೂ ಅಷ್ಟೇ ವೇರಿಯೇಬಲ್ ಪ್ರೆಸೆಂಟ್ ಇದೆ, ಇಸ್ ಈಕ್ವಲ್ಸ್ ಟು ಕೂಡ ಪ್ರೆಸೆಂಟ್ ಇದೆ. ಏನು ಹೇಳ್ತೀವಿ? ಇಟ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ವೇರಿಯೇಬಲ್ n. ಸೊ ವೇರಿಯೇಬಲ್ ಯಾವುದಿರುತ್ತೆ ಅಂತ ನೋಡಿ ಐಡೆಂಟಿಫೈ ಮಾಡಿ ಬರೀತೀರಾ. So let's take I equation now. I is equals to 7 is equals to 11 into 5 minus 12 into 4. ಸೊ ಬರೀ ಇಲ್ಲಿ ನ್ಯೂಮರಿಕಲ್ಸ್ ಇದೆ. ನ್ಯೂಮರಿಕಲ್ಸ್ ಇದ್ದಾಗ ಏನು ಮಾಡ್ತೀರಿ? ಫಸ್ಟು
ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇದನ್ನು ಚೆಕ್ ಮಾಡ್ತೀರಿ. 11 5s 55, 12 4s 48, 55 48 ಸಬ್ಟ್ರಾಕ್ಟ್ ಮಾಡಿದರೆ 7. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಬರ್ತಾ ಇದೆ, ಏನು ಹೇಳ್ತೀರಿ? ಇಟ್ ಈಸ್ ನ್ಯೂಮರಿಕಲ್ ಈಕ್ವೇಷನ್. This is the solution, and remaining problems you can take it as homework. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೆ ಕ್ವೆಶನ್ ನೋಡಿ, ಜೇನಲ್ಲೂ ಈಕ್ವಲ್ ಸಿಂಬಲ್ ಇದೆ, ವೇರಿಯಬಲ್ ಇದೆ. ಸೊ ಏನು ಮಾಡಿದ್ರೆ ಇಟ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ವೇರಿಯಬಲ್ ಪಿ. ಕೆನಲ್ಲಿ 20 is equals to 5y ಇದೆ, is equals to ಇದೆ, ವೇರಿಯಬಲ್ ಇದೆ. ಸೊ ಇಟ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ವೇರಿಯಬಲ್ y. ಎಲ್ಲಲ್ಲಿ ಏನು ಹೇಳ್ಬೋದು? ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್ ಬಿಕಾಸ್ ಈಕ್ವಲ್ ಈಸ್ ಆಬ್ಸೆಂಟ್. ಆ್ಯಂಡ್ ಎಮ್ಮಲ್ಲಿ ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್. ಆ್ಯಂಡ್ ಎನ್ನಲ್ಲಿ ಚೆಕ್ ಮಾಡಿ ನೋಡಿರಿ, ಅದು ಈಕ್ವಲ್ ಬಂತು ಅಂದರೆ ನ್ಯೂಮರಿಕಲ್ ಈಕ್ವೇಷನ್ ಅಂತ ಬರೀರಿ, ಇಲ್ಲ ಅಂದರೆ ಇಟ್ ಈಸ್ ನಾಟ್ ಆ್ಯನ್ ಈಕ್ವೇಷನ್ ಅಂತ ಬರೀತೀರಿ. ಆ್ಯಂಡ್ ಓ ಈಸ್ ಆಲ್ಸೋ ಇಟ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ವೇರಿಯಬಲ್ ಎಕ್ಸ್. ಸಿಮಿಲರ್ ಪ್ರಾಬ್ಲಮ್ಸ್ ಇದೆ, ರಿಮೈನಿಂಗ್ ಪ್ರಾಬ್ಲಮ್ಸ್ ಈಸಿ ಇದೆ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ, ನೀವು ಓನಾಗಿ ಟ್ರೈ ಮಾಡಿ. ಆ್ಯಂಡ್ ಸೆಕೆಂಡ್ ಕ್ವೆಶನ್, ಕಂಪ್ಲೀಟ್ ದ ಎಂಟ್ರೀಸ್ ಇನ್ ದ ಥರ್ಡ್ ಕಾಲಮ್. ಸೊ ಸೀರಿಯಲ್ ನಂಬರ್ ಕೊಡ್ತಾ ಹೋಗಿದ್ದಾರೆ, ಈಕ್ವೇಷನ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ವೇರಿಯಬಲ್ನ ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಆಫ್ ವೇರಿಯಬಲ್ನ ಅವರೇ ಕೊಟ್ಟಿದ್ದಾರೆ, ಅದು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಸೊ ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹೆಂಗೆ ಮಾಡೋದು ಅಂತ, ಆಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಈಕ್ವೇಷನ್, ವ್ಯಾಲ್ಯೂ ಆಫ್ ವೇರಿಯಬಲ್, ನೆಕ್ಸ್ಟ್ ಈಕ್ವೇಷನ್ ಸ್ಯಾಟಿಸ್ಫೈಡ್, ಎಸ್ ಆರ್ ನೋ. ಸೊ ಸ್ಯಾಟಿಸ್ಫೈಡ್ ಆಗಿದ್ರೆ ಎಸ್ ಅಂತ ಬರಿತೀವಿ, ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನೋ ಅಂತ ಬರಿತೀವಿ. ಸೊ ಹಿಂಗೆ ಚೆಕ್ ಮಾಡೋದು ಅಂತ ನೋಡೋಣ. ಫಸ್ಟ್ ಎ, 10y is equals to 80, y is equals to 10 ಅಂತ ಕೊಟ್ಟಿದ್ದಾನೆ. ಸೊ ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಿ? ಈಗ ಇಲ್ಲಿ y ವ್ಯಾಲ್ಯೂನ 10 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಕ್ವೇಷನ್ ಇದೆ, ನೀವು ಸೈಡೆ ಕಾಲಮಲ್ಲಿ ವರ್ಕ್ ಮಾಡ್ಕೊಳ್ರಿ, ನಾನು ಇಲ್ಲೇ ತೋರಿಸ್ತೀನಿ. 10y is equals to 80 ಆಗುತ್ತಾ ಚೆಕ್ ಮಾಡಿ. 10y is equals to 80. ಸೊ y ವ್ಯಾಲ್ಯೂ ಏನು ಹಾಕ್ತೀರಿ? 10 ಹಾಕ್ತೀರಾ ನೀವು. ಇವಾಗ 10 ಇಂಟು 10 ಹಾಕ್ತೀರಾ. y ವ್ಯಾಲ್ಯೂ y ಜಾಗದಲ್ಲಿ ಏನು ಹಾಕಿದೆ? 10 ಹಾಕಿದ್ರಿ. 10 10s 100 ಬಂತು. ನಮಗೆ ಬರಬೇಕಾಗಿದ್ದ ವ್ಯಾಲ್ಯೂ ಏನು? 80, ಬಟ್ ಬಂದಿರೋ ವ್ಯಾಲ್ಯೂ ಏನು? 100. ಸೊ ಏನು ಹೇಳ್ತೀರಿ ನೀವು? ಇಟ್ ಈಸ್ ನಾಟ್ ದ ಸೊಲ್ಯೂಷನ್, ಈಕ್ವೇಷನ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇಲ್ಲಿ ಏನು ಬರೀತೀರಿ? ನೋ ಅಂತ ಬರೀತೀರಿ. ಅವ್ರು ಹೆಂಗೆ ಮಾಡಿರೋದು ಕೇಳಿಲ್ಲ, ಜಸ್ಟ್ ಎಸ್ ಆರ್ ನೋ ಅಂತ ಬರೆಯೋಕೆ ಹೇಳಿದ್ದಾರೆ. ನಾನು ಚೆಕ್ ಮಾಡಿ ಆನ್ಸರ್ಸ್ ಬರೀತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು 10y is equals to 80ನೇ ಈಕ್ವೇಷನ್ ಇದೆ, ಬಟ್ y ವ್ಯಾಲ್ಯೂ ಏನು ಹಾಕಿದ್ದಾರೆ? 8 ಹಾಕಿದ್ದಾರೆ. ಈಗ ಚೆಕ್ ಮಾಡಿ ನೋಡಿ. 10y is equals to 80 ಇದೆ. ಈಗ y ವ್ಯಾಲ್ಯೂ ಏನು ಹಾಕ್ತೀವಿ? 8 ಹಾಕ್ತೀವಿ. 10 ಇಂಟು 8 ಇದೇ ಈಕ್ವೇಷನ್ ಹಾಕಿದೆ. 10 8s 80. ಅವ್ರು ಹೇಳಿದ್ದು 80, ನಮಗೆ ಬಂದಿರೋದು 80. ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ? ಸೊ ಏನು ಮಾಡ್ತೀರಿ? ಎಸ್ ಅಂತ ಬರೀತೀರಿ. 80 ಬಂದರೆ ಎಸ್ ಅಂತ ಬರೀತೀರಿ, ಇಲ್ಲ ಅಂದರೆ ನೋ ಅಂತ ಬರೀತೀವಿ. ನೆಕ್ಸ್ಟ್ 10y is equals to 80. y ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? y ವ್ಯಾಲ್ಯೂ 5 ಅಂತ ಕೊಟ್ಟಿದ್ದಾರೆ. ಸೊ ಈಗ y ವ್ಯಾಲ್ಯೂ 5 ಹಾಕಿ ಚೆಕ್ ಮಾಡಿರಿ. y is equals to 5. ಸೊ y ವ್ಯಾಲ್ಯೂ 10 ಇಂಟು ಈ ಈಕ್ವೇಷನಲ್ಲಿ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 10 ಇಂಟು 5.
10 5s 50. ಸೊ y ವ್ಯಾಲ್ಯೂ 5 ಹಾಕಿದರೆ ನಮಗೆ ಏನು ಬರ್ತಿದೆ 50, ಬಟ್ ಬರಬೇಕಾಗಿದೆ ಎಷ್ಟು 80 ಬರಬೇಕಿತ್ತು, ಬಟ್ 50 ಬರ್ತಿದೆ. ಇಲ್ಲೂ ಕೂಡ ನಾವು ನೋ ಅಂತ ಹಾಕ್ತೀವಿ. ಸ್ಯಾಟಿಸ್ಫೈ ಆಗಿದ್ದು ಯಾವ ನಂಬರಿಗೆ, ಓನ್ಲಿ y ಇಸ್ ಈಕ್ವಲ್ಸ್ ಟು 8 ಕೊಟ್ಟಾಗ ಸ್ಯಾಟಿಸ್ಫೈ ಆಯಿತು. ಸೊ ಇಲ್ಲಿಗೆ 10y ಇಸ್ ಈಕ್ವಲ್ಸ್ ಟು 80ಗೆ ಸೊಲ್ಯೂಷನ್ ಯಾವುದು, y ಇಸ್ ಈಕ್ವಲ್ಸ್ ಟು 8 ಮಾತ್ರ ಸೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಈಕ್ವೇಷನ್ ಯಾವುದಿದೆ, 4l ಇಸ್ ಈಕ್ವಲ್ಸ್ ಟು 20. 4l is equals to 20, 4l is equals to 20 and 4l is equals to 20. ಮೂರು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದು ವ್ಯಾಲ್ಯೂ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. 20, 80, 5. l is equals to 20 and l is equals to 80 and l is equals to 5. ಸೊ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಫಸ್ಟು ಈಕ್ವೇಷನ್ ಬರ್ಕೊಂಡು ಬಿಡ್ತೀನಿ, ದಟ್ ಈಸ್ 4l is equals to 20. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ ಎಸ್ ಆ್ಯಂಡ್ ಹಿಯರ್ ದಿಸ್ ಇಸ್ ನೋ. ಈಗ ಇಲ್ಲಿ ಜಸ್ಟ್ ವರ್ಕಿಂಗ್ ಕಾಲಮಾಗಿ ತೊಗೊಂಡಿರೋದು, ಈ ಬಾಕ್ಸಲ್ಲಿ ಇನ್ಕ್ಲೂಡ್ ಆಗಿಲ್ಲ ಇದು. ಎಲ್ ಇಸ್ ಈಕ್ವಲ್ಸ್ ಟು 20 ಟ್ರೈ ಮಾಡೋಣ. ಎಲ್ 20 ಅಂದರೆ ಈ ಎಲ್ ಸ್ಪೇಸಲ್ಲಿ ನಾವು 20ನ ಹಾಕಬೇಕು. ಸೊ 4 ಇಂಟು ಎಲ್ ವ್ಯಾಲ್ಯೂ ಏನು ಹಾಕ್ತೀವಿ 20 ಅಂತ ಹಾಕ್ತೀವಿ. ಈಗ 4 ಇಂಟು 20 ಮಾಡಿದಾಗ ಎಷ್ಟು ಬರುತ್ತೆ, 4 ಇಂಟು 20 ಮಾಡಿದ್ರೆ 80 ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ವೈ, ಬಿಕಾಸ್ ನಮಗೆ 20 ಬರಬೇಕಿತ್ತು, ಬಂದಿರೋದೇನು 80. ಸೊ ಎಲ್ ಇಸ್ ಈಕ್ವಲ್ಸ್ ಟು 20 ಆಗ್ತಾಗ ಸ್ಯಾಟಿಸ್ಫೈ ಆಗಲಿಲ್ಲ. ನೆಕ್ಸ್ಟ್ ಯಾವ ವ್ಯಾಲ್ಯೂ ತೊಗೊಳ್ತೀರಿ, ಎಲ್ ಇಸ್ ಈಕ್ವಲ್ಸ್ ಟು 80 ತೊಗೊಳ್ತೀರಾ. 80 ತಗೊಂಡ್ರೆ 4 ಇಂಟು ಎಲ್ ವ್ಯಾಲ್ಯೂ ಅಗೇನ್ ಯು ವಿಲ್ ಪುಟ್ ಇಟ್ ಆಸ್ 80. 4 8s 36, ಇಟ್ ವಿಲ್ ಬಿಕಮ್ 360. ನಮಗೆ ಬರಬೇಕಾಗಿದ್ದು 20, ಬರ್ತಾ ಇರೋದು 360. ಸೊ ಹಿಯರ್ ಆಲ್ಸೋ ಯು ವಿಲ್ ಪುಟ್ ಇಟ್ ಆಸ್ ನೋ. ಯಾವಾಗ 20 ಬರುತ್ತೆ ಆಗ ಮಾತ್ರ ನಾವು ಎಸ್ ಅಂತ ಹೇಳ್ತೀವಿ. ಸೊ ಎಲ್ ಇಸ್ ಈಕ್ವಲ್ಸ್ ಟು 5 ಹಾಕ್ತೀರಾ. 5 ಹಾಕಿ ಚೆಕ್ ಮಾಡಿರಿ. 4 ಇಂಟು ಎಲ್ ವ್ಯಾಲ್ಯೂ 5 ಹಾಕ್ತೀನಿ. 4 5s 20. ಈಗ ಏನು 20 ಬರ್ತಾ ಇದೆ. ಸೊ ಎಲ್ ವ್ಯಾಲ್ಯೂ 5 ಹಾಕಿದಾಗ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಏನು ಹೇಳ್ತೀರಿ, ಎಸ್ ಅಂತ ಹೇಳ್ತೀರಿ. ಸೊ ಈ ಥರ ಈಕ್ವೇಷನ್ ಬರ್ಕೊಳ್ತೀರಿ, ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ಎಚ್ ಎಸ್ ಈಕ್ವಲ್ ಬಂತು ಅಂದರೆ ಎಸ್ ಅಂತ ಬರೀತೀರಿ, ಇಲ್ಲ ಅಂದರೆ ನೋ ಅಂತ ಬರಿತೀವಿ. ಸೊ ಈಗ ನೆಕ್ಸ್ಟ್ ಈಕ್ವೇಷನ್ಸ್ನ ತಗೊಳ್ಳೋಣ. ಈಗ ಎರಡು ಈಕ್ವೇಷನ್ ಆಯಿತು, 10y is equals to 80 and 4l is equals to 20. Let's take two more equations. Next to b plus 5 is equals to 9. b plus 5 is equals to 9. b plus 5 is equals to 9 and b plus 5 is equals to 9. Values ಯಾವುದಿದೆ ನೋಡೋಣ. b is equals to 5, b is equals to 9 and b is equals to 4. b is equals to 5, b is equals to 9 and b is equals to 4. ಸೊ ಈ ವ್ಯಾಲ್ಯೂಸಿಗೆ ಚೆಕ್ ಮಾಡ್ತಾ ಹೋಗೋಣ. ಫಸ್ಟು ಈಕ್ವೇಷನ್ ಬರ್ಕೊಂಡು ಬಿಡೋದು, ಬಿ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 9. ಈಗ ಬಿ ವ್ಯಾಲ್ಯೂಸ್ ಫಸ್ಟ್ 5 ಕೊಟ್ಟಿದ್ದಾರೆ, 5 ಹಾಕೋಣ. ಇಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 5 ಈಕ್ವೇಷನಲ್ಲಿ ಆಲ್ರೆಡಿ 5 ಇದೆ. 5 ಪ್ಲಸ್ 5 ಇಸ್ ಈಕ್ವಲ್ಸ್ ಟು 10. ಸೊ 9ಗೆ ನಾಟ್ ಈಕ್ವಲ್ ಆಯಿತು. ಸೊ ಅದು ಕೂಡ ಸ್ಯಾಟಿಸ್ಫೈ ಆಗಲ್ಲ, ನೋ ಅಂತ ಬರಿತೀವಿ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ಸ್ ಟು 9 ತಗೊಳ್ತೀವಿ. 9 ಪ್ಲಸ್ 5, 9 ಪ್ಲಸ್ 5 ಇಸ್ ಈಕ್ವಲ್ಸ್ ಟು 14. ಸೊ 14 ಕೂಡ ನಾಟ್ ಈಕ್ವಲ್ ಅಂತ ಹೇಳ್ಬೋದು. 9 ಬಂದರೆ ಮಾತ್ರ ಈಕ್ವಲ್. ಈ ವ್ಯಾಲ್ಯೂ ಬಂದರೆ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲ ಅಂದರೆ ಸ್ಯಾಟಿಸ್ಫೈ ಆಗಲ್ಲ. ನೆಕ್ಸ್ಟ್ ಬಿ ವ್ಯಾಲ್ಯೂ 4 ಹಾಕ್ತೀವಿ. 4 ಪ್ಲಸ್ 5 ಎಷ್ಟು ಹಾಕ್ತಿದ್ದೀವಿ, ಬಿ ವ್ಯಾಲ್ಯೂ 4. b is equals to 4. 4 plus 5 is equals to
9 ಈಗ ಸ್ಯಾಟಿಸ್ಫೈ ಆಯಿತು. ಸೊ ಯು ವಿಲ್ ರೈಟ್ ಇಟ್ ಆಸ್ ಎಸ್, isn't it? So these are the equations. Solution. Next equation is h minus 8. h minus 8 is equals to 5. h minus 8 is equals to 5 and h minus 8 is equals to 5. So h values ಏನೇನು 13, 8 and 0. h is equals to 13, h is equals to 8 and h is equals to 0. First equation na ಬರ್ಕೊಂಡು ಬಿಡೋಣ. h minus 8 is equals to 5. First h value ಎಷ್ಟು ಕೊಟ್ಟಿದ್ದಾರೆ 13. So we will put h as 13 and 13 minus 8. 13 minus 8 ಎಷ್ಟಾಗುತ್ತೆ 5 ಆಗುತ್ತೆ. ಸೊ ಗಿವನ್ ಕ್ವೆಶನಲ್ಲಿ ಕೂಡ ಸೊಲ್ಯೂಷನ್ 5 ಇದೆ, ನಮಗೂ ಕೂಡ 5 ಬರ್ತದೆ. ಸೊ ಯು ಕ್ಯಾನ್ ಪುಟ್ ಇಟ್ ಆಸ್ ಎಸ್. ಆ್ಯಂಡ್ ನೆಕ್ಸ್ಟ್ ಹೆಚ್ ವ್ಯಾಲ್ಯೂ 8 ಇದೆ, 8 ಹಾಕ್ತೀರಿ. 8 minus 8 0. 0 ಬರಬಾರ್ದು, ನಮಗೆ ಬೇಕಾಗಿರೋದು 5. ಸೊ ಹಿಯರ್ ಯು ರೈಟ್ ಇಟ್ ಆಸ್ ನೋ. ಆ್ಯಂಡ್ ನೆಕ್ಸ್ಟ್ h is equals to 0 ಹಾಕ್ತೀವಿ. h is equals to 0 ಹಾಕಿದಾಗ 0 minus 8. ಸೊ 0 minus 8 ಇಂಟೀಜರ್ಸ್ ಬರುತ್ತೆ ಎಲ್ರಿಗೂ. 0ನ 8ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 8, ಬಟ್ ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನು ಮೈನಸ್, ಸೊ ಇಟ್ ವಿಲ್ ಬಿಕಮ್ minus 8. ನಮಗೆ ಬೇಕಾಗಿದ್ದೇನು 5. ಸೊ ಯು ವಿಲ್ ರೈಟ್ ಇಟ್ ಆಸ್ ನೋ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಲೆಟ್ಸ್ ಟೇಕ್ last equation, that is p plus 3 is equals to 1. p plus 3 is equals to 1. p plus 3 is equals to 1 and 4 solutions ಕೊಟ್ಟಿದ್ದಾರೆ ಇದರಲ್ಲಿ, not 4, 5. p plus 3 is equals to 1. p plus 3 is equals to 1 and values of p ಎಷ್ಟು ಕೊಟ್ಟಿದ್ದಾರೆ ನೋಡ್ತೋಣ. p is equals to 3, p is equals to 1, p is equals to 0, p is equals to minus 1 and p is equals to minus 2. So total 5 solutions ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡೋಣ. ಫಸ್ಟು p plus 3 is equals to 1 is the given equation. First let us take p is equals to 3. 3 ತಗೊಳ್ತೀವಿ. 3 plus 3, 3 plus 3 6. ಸೊ 3 plus 3 6 ಆಯಿತು. ನಮಗೆ ಬರಬೇಕಾಗಿದ್ದೇನು 1. ಸೊ ಈಕ್ವೇಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ವಿ ವಿಲ್ ರೈಟ್ ಇಟ್ ಆಸ್ ನೋ. ನೆಕ್ಸ್ಟ್ p is equals to 1 ಇದೆ. 1 ಅಂದರೆ 1 plus 3, 1 plus 3, 1 plus 3 means 4. ಬೇಕಾಗಿದ್ದು ಯಾವುದು 1. ಸೊ ವಿ ವಿಲ್ ರೈಟ್ ಇಟ್ ಆಸ್ ನೋ. ಆ್ಯಂಡ್ ಈಗ 0 ಹಾಕ್ತೀವಿ. p is equals to 0 ಹಾಕ್ತೀವಿ. ಸೊ ಯಾವುದಾದ್ರೂ 1 ಈಕ್ವಲ್ ಆಗುತ್ತಾ ಚೆಕ್ ಮಾಡಬೇಕು. ನಾಟ್ ಈಕ್ವಲ್ಸ್ ಟು 1. ಇಲ್ಲಿ 0 ಹಾಕಿ ನೋಡ್ತೀರಿ. 0 plus 3 ಈಸ್ ನಾಟ್ ಈಕ್ವಲ್ ಟು 3, ದಟ್ ಈಸ್ ನಾಟ್ ಈಕ್ವಲ್ಸ್ ಟು 1. ಸೊ ನೋ ಅಂತ ಬರಿತೀವಿ. ನೆಕ್ಸ್ಟ್ p is equals to -1 ಹಾಕಿ ಚೆಕ್ ಮಾಡೋಣ. -1 ಮೈನಸ್ ಇದ್ದಾಗ ಕೇರ್ಫುಲ್ಲಾಗಿ ಮಾಡಿರಿ. -1 plus 3, -1 plus 3, 1 minus 1 ಪ್ಲಸ್ ಇದ್ರೆ ಏನು ಮಾಡ್ತೀವಿ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 3ನಲ್ಲಿ 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ಇಟ್ ಆಸ್ 2. ಸೊ ಹೈಯರ್ ಡಿಜಿಟ್ ಪಕ್ಕ ಇರೋ ಸೈನು ಪ್ಲಸ್, ಇಟ್ ವಿಲ್ ಬಿಕಮ್ +1. ಸೊ ನಾಟ್ ಈಕ್ವಲ್ಸ್ ಟು 1. ನೆಕ್ಸ್ಟ್ ಲಾಸ್ಟ್ ದಟ್ ಈಸ್ p is equals to -2. ಇದೆಲ್ಲ ಚೆಕ್ ಮಾಡಿದ್ದೀವಿ. ಲಾಸ್ಟಿಗೆ ಉಳ್ಕೊಂಡಿರೋದು ಯಾವುದು -2 ಮಾತ್ರ. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗಿಲ್ಲ, ನೋ ಅಂತ ಬರಿತೀವಿ.
and p is equals to -2. -2 plus 3. -2 plus 3 ಅಂದರೆ ಏನಾಗುತ್ತೆ 1. ಯಾಕೆ 1 ಅಂದರೆ 1 ಮೈನಸ್ 1 ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, 3ನಲ್ಲಿ 2 ಹೋದರೆ 1. ಸೊ ಹೈಯರ್ ಡಿಜಿಟ್ ಪಕ್ಕ ಪ್ಲಸ್ ಸೈನ್ ಇದೆ, +1. ಸೊ +1 ಈಸ್ ದ ಸೊಲ್ಯೂಷನ್, ಸ್ಯಾಟಿಸ್ಫೈ ಆಗ್ತದೆ. ಸೊ ಯು ವಿಲ್ ರೈಟ್ ಇಟ್ ಆಸ್ ಎಸ್. ಸೊ ಈ ಥರ ಈಕ್ವೇಷನ್ಸ್ಗೆ ಸೊಲ್ಯೂಷನ್ ಹಿಂಗೆ ಫೈಂಡ್ ಔಟ್ ಮಾಡೋದು. ನಾವು ಕೊಟ್ಟಿರೋ ವ್ಯಾಲ್ಯೂಸ್ನ ಹಾಕ್ತೀವಿ, ಈಕ್ವಲ್ ಬಂದರೆ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವೆಶನ್. ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. So third question, pick out the solution from the values given in the bracket. Next to each equation, show that the other values do not satisfy the equation ಅಂತ ಹೇಳ್ತೀನಿ. Pick out the solution ಅಂದರೆ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಮಾತ್ರ ಸೊಲ್ಯೂಷನ್ ಇರುತ್ತೆ. ಆ್ಯಂಡ್ ಶೋ ದಟ್ ದ ಅದರ್ ವ್ಯಾಲ್ಯೂಸ್ ಡು ನಾಟ್ ಸ್ಯಾಟಿಸ್ಫೈಡ್. ಬರೀ ಯಾವುದು ಸೊಲ್ಯೂಷನ್ ಅಂತ ಐಡೆಂಟಿಫೈ ಮಾಡೋದು ಅಷ್ಟೇ ಅಲ್ಲ, ನಾವು ಸೊಲ್ಯೂಷನ್ ಜೊತೆಗೆ ಅದು ಉಳಿದಿರೋದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತಲೂ ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಈಗ ಹೆಂಗೆ ಸೆಕೆಂಡ್ ಕ್ವೆಶನಲ್ಲಿ ಸಾಲ್ವ್ ಮಾಡಿದ್ರಿ ಅಲ್ವಾ, ಸೊಲ್ಯೂಷನ್ ಪಿಕ್ ಔಟ್ ದ ಸೊಲ್ಯೂಷನ್ಸ್ ಅಂದರೆ ಸೊಲ್ಯೂಷನ್ಸ್ನ ಹೆಂಗೆ ಚೆಕ್ ಮಾಡಬೇಕು ಅಂತ ನಿಮಗೆ ಸೆಕೆಂಡ್ ಕ್ವೆಶನಲ್ಲಿ ಗೊತ್ತಾಯಿತು. ಸೊ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಹೋಗ್ತೀರಿ. ಸೊ ಸೆಕೆಂಡ್ ಕ್ವೆಶನಿಗೆ ತೋರಿಸ್ತೀನಿ. ಥರ್ಡ್ ಎ ಕ್ವೆಶನ್. ಫಸ್ಟ್ ಲೆಟ್ ಅಸ್ ರೈಟ್ ದ ಗಿವನ್ ಈಕ್ವೇಷನ್. 5m is equals to 60. ಈಗ m ವ್ಯಾಲ್ಯೂಸಿಗೆ ಇವೆಲ್ಲ ಇದೆ, 10, 5, 12, 50 ಇದಿಷ್ಟು ಸೊಲ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ಇದಿಷ್ಟರಲ್ಲಿ ಯಾವುದು ಸೊಲ್ಯೂಷನ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಆ್ಯಂಡ್ ರಿಮೈನಿಂಗ್ ಯಾವುದು ಸೊಲ್ಯೂಷನ್ಸ್ ಅಲ್ಲ ಅಂತಲೂ ಪ್ರೂವ್ ಮಾಡಿ ತೋರಿಸ್ಬೇಕು. ಫಸ್ಟ್ ಏನು ಮಾಡ್ತೀವಿ ಅಂದರೆ, ಸೊ ಈ ಈಕ್ವೇಷನ್ಸಲ್ಲಿ ರೈಟ್ ಹ್ಯಾಂಡ್ ಸೈಡ್, ಸೊ ರೈಟ್ ಹ್ಯಾಂಡ್ ಸೈಡ್ ಎಷ್ಟಿದೆ ಫಿಕ್ಸ್ ಇರುತ್ತೆ. ರೈಟ್ ಹ್ಯಾಂಡ್ ಸೈಡು 60. ಯಾಕೆ ಫಿಕ್ಸ್ ಇರುತ್ತೆ ಅಂದರೆ ಯಾವುದು ವೇರಿಯೇಬಲ್ಸ್ ಇಲ್ಲ. ವೇರಿಯೇಬಲ್ಸ್ ಇದ್ದರೆ ಚೇಂಜ್ ಆಗುತ್ತೆ, ಬರೀ ನಂಬರ್ಸ್ ಇದ್ದರೆ ಚೇಂಜ್ ಆಗಲ್ಲ. ಸೊ RHS is equals to 60. ಈಗ ಎಲ್ಲ ವ್ಯಾಲ್ಯೂಸಿಗೂ ಚೆಕ್ ಮಾಡ್ತಾ ಹೋಗ್ತೀವಿ. m is equals to 10. ಸೊ 10. ಈಗ LHS is equals to, LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, ಈಕ್ವೇಷನಿನ ಲೆಫ್ಟ್ ಹ್ಯಾಂಡ್ ಸೈಡ್ ಏನು 5m. ಸೊ ಈಗ ವ್ಯಾಲ್ಯೂ ಆಫ್ ಎಮ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಮ್ ವ್ಯಾಲ್ಯೂ ಏನು 10. 5 ಇಂಟು 10, 5 ಇಂಟು 10 ಎಷ್ಟಾಗುತ್ತೆ 50. RHSಗೆ ಈಕ್ವಲ್ ಆಯಿತಾ? ಸೊ RHSಗೆ ಈಕ್ವಲ್ ಆಗಿಲ್ಲ. RHS ಈಕ್ವಲ್ ಆಗಬೇಕು ಅಂದರೆ 60 ಇರಬೇಕು. ಸೊ 50 ಈಸ್ ನಾಟ್ ಈಕ್ವಲ್ಸ್ ಟು 60. ದೇರ್ಫೋರ್ LHS ಈಸ್ ನಾಟ್ ಈಕ್ವಲ್ಸ್ ಟು RHS. ಸೊ m is equals to 10 ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆ ಹಿಂಗೆ ಮಾಡೋದು ಅಂತ. ಸೊ ಪ್ರತಿಯೊಂದಕ್ಕೂ ಈ ಥರ ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ m ವ್ಯಾಲ್ಯೂ 5 ತೊಗೊಳ್ತೀರಾ. m ವ್ಯಾಲ್ಯೂ 5 ತೊಗೊಳ್ತೀರಾ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ 5m is equals 5m ಇದೆ, ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ತೊಗೊಂಡಿದ್ದೀವಿ 5m. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 5 ಇಂಟು 5, 5 5s 25. ದಟ್ ಈಸ್ ನಾಟ್ ಈಕ್ವಲ್ಸ್ ಟು 60. 60 ಈಕ್ವಲ್ ಇಲ್ಲ. ಏನು ಹೇಳ್ಬೋದು, LHS ಈಸ್ ನಾಟ್ ಈಕ್ವಲ್ಸ್ ಟು RHS. ದೇರ್ಫೋರ್ m is equals to 5 ಈಸ್ ನಾಟ್ ಸ್ಯಾಟಿಸ್ಫೈಡ್. ಒಂದೆರಡು ಮಾಡಿದರೆ ನೀವೇ ಉಳಿದಿದ್ದು ಈಸಿಯಾಗಿ ಮಾಡ್ತೀವಿ. ಸೊ m is equals to 5 ಸ್ಯಾಟಿಸ್ಫೈ ಆಗಿಲ್ಲ, 10 ಸ್ಯಾಟಿಸ್ಫೈ ಆಗಿಲ್ಲ. ಸೊ ರಿಮೈನಿಂಗ್ 12 ಆ್ಯಂಡ್ 15 ಈಗ ಚೆಕ್ ಮಾಡೋಣ. RHS 60 ಇದೆ, m is equals to 12. LHS is equals to 5m is equals to 60. 5 ಇಂಟು ವ್ಯಾಲ್ಯೂ 12 ಹಾಕ್ತೀನಿ. 5 12s or 12 5s 60 ಆಗುತ್ತೆ. ಈಗ ಏನು ಹೇಳ್ಬೋದು, 60 is equals to 60. ದೇರ್ಫೋರ್
LHS is equals to RHS. Therefore, M is equals to 12 is the solution. So M is equals to 12 ಏನು ಸೊಲ್ಯೂಷನ್ ಆಗುತ್ತೆ. ಯಾವ್ದು ಈಕ್ವಲ್ ಬರುತ್ತೆ ಅದು ಸೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ M is equals to 15. 5M ಏನಾಗುತ್ತೆ 5 into 15 5 into 15 ಅಂದರೆ 15 5s 75. ಏನು ಹೇಳ್ಬೋದು ದಿಸ್ ಈಸ್ ನಾಟ್ ಈಕ್ವಲ್ಸ್ ಟು 60. ದೇರ್ಫೋರ್ M is equals to 15 is not the solution. ನಾಟ್ ದ ಸೊಲ್ಯೂಷನ್ ಅಂತನಾದರೂ ಬರಿಬೋದು ಅಥವಾ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತನಾದರೂ ಬರಿಬೋದು. ಬೋತ್ ವಿಲ್ ಗಿವ್ ಯು ದ ಸೇಮ್ ಮೀನಿಂಗ್. ಸೊ ಇದೇ ಥರನೇ ನೀವು ಎಲ್ಲ ಪ್ರಾಬ್ಲಮ್ಸ್ ಟ್ರೈ ಮಾಡಿ. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.